ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಾಗ ಅವರು ಒಳ್ಳೆ ಕೆಲಸ ಮಾಡಿ ಜಿಲ್ಲೆಯ ಜನರಾಗಿ ನಾಯಕರಾಗಿದ್ದರು. ಮತ್ತು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರು ಸಹ ಇದ್ದರು. ಸುಮಾರು 25 ವರ್ಷದಿಂದ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರು ಆಗಿದ್ದರು. ಹಾಲಿ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟ್ರು, ಹಾಲಿ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು, MLC ಆಗಿಯೂ ಕೆಲಸ ಮಾಡಿದರು 6 ವರ್ಷಗಳ ಕಾಲ. ಅವರು ಕೊನೆ 6 ವರ್ಷದಲ್ಲೇ ಒಂದು ಸ್ವಲ್ಪ ಆರೋಗ್ಯ ತೊಂದರೆ ಆಗಿತ್ತು. ಆದರೂ ದೇವ್ರ ದಯದಿಂದ ಅಳಿಯ ಮತ್ತು ಮಗಳು ಇಬ್ಬರು ಕಳೆದ 6 ವರ್ಷದಿಂದ ಸ್ವಂತ ಮಕ್ಕಳು ಥರ ನೋಡಿಕೊಂಡು ಇವತ್ತು 6 ವರ್ಷಗಳ ಕಾಲ ಅವರು ಇದಾಗಿದ್ದಾರೆ. ನಮಗೆ ಇವತ್ತು ಈ ಜಿಲ್ಲೆಯಲ್ಲಿ ನಮ್ಮ ಒಬ್ಬ ಹಿರಿಯ ಪಕ್ಷದ ಮುಖಂಡರನ್ನು ಕಳ್ಕೊಂಡು ನಮಗೆ ನೋವಾಗಿದೆ. ಇವತ್ತು ಇಷ್ಟೇ ನಾನು ಹೇಳೋದು, ಆ ಕುಟುಂಬಕ್ಕೆ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಅಷ್ಟೇ ಹೇಳೋದಷ್ಟೇ. ನಾನಿನ್ನೇನು ನಮ್ಮ ಕೈಲಿ ಏನಿಲ್ಲ. ಏಕೆಂದರೆ ಇವತ್ತು ಪಟೇಲ್ ಶಿವರಾಮ್ ಅಂದರೆ ಈ ಜಿಲ್ಲೆಯಲ್ಲಿ ಒಂದು ಅವ್ರದ್ದೇ ಆದಂಥ ವ್ಯಕ್ತಿತ್ವ ಇತ್ತು. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವ್ರ ಕುಟುಂಬಕ್ಕೂ ಈ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಮನವಿ. ಹಿರಿಯ ಮುಖಂಡರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಂಥ ಪಟೇಲ್ ಶಿವರಾಮ್ ಅವರು ಜಿಲ್ಲಾ ಬ್ಯಾಂಕ್ನ DCC ಬ್ಯಾಂಕ್ನ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ, ಅಪೆಕ್ಸ್ ಬ್ಯಾಂಕ್ನ ಸದಸ್ಯರಾಗಿ, ನಮ್ಮ ಹಾಪ್ಕಾಮ್ಸ್ನ ಅಧ್ಯಕ್ಷರಾಗಿ ಅವ್ರದ್ದೇ ಅಂತ ಛಾಪನ್ನು ಮೂಡಿಸ್ಕೊಂಡಿದ್ದಂಥವ್ರು ನಮ್ಮ ಪಟೇಲ್ ಶಿವರಾಮ್ ಅವರು. ಇವತ್ತು ಅವರು ನಿಧನ ಹೊಂದಿದ್ದಾರೆ. ನಮ್ಮೆಲ್ಲರೂ ಕೂಡ ಬೇಸರ ತಂದಿರೋಂಥ ಸಂಗತಿ. ಅವರು ಬದುಕಿದ ಒಂದು ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿನೂ ಇಲ್ಲದೆ ರಾಜಕಾರಣ ಮಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಅವರು ಪ್ರಾಮಾಣಿಕತೆ, ನಿಷ್ಠೆಗೆ ಹೆಸರಾದಂಥವರು ನಮ್ಮ ಪಟೇಲ್ ಶಿವರಾಮ್ ಅವರು. ಇವರ ಒಂದು ನಿಧನ, ಅವರ ಒಂದು ಅಗಲಿಕೆ ಎಲ್ಲರಿಗೂ ನಮಗೆ ನೋವನ್ನು ತಂದೆ. ಅವರ ಕುಟುಂಬಕ್ಕೂ ಕೂಡ, ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ. ಅವರ ಆತ್ಮಕ್ಕೂ ಕೂಡ ಭಗವಂತ ಶಾಂತಿ, ನೆಮ್ಮದಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನ ಪ್ರಾರ್ಥಿಸ್ತಾ, ಇವತ್ತು ಅವರೇನು ಪಾರ್ಥಿವ ಶರೀರ ನಗರದಲ್ಲಿ ಇವತ್ತು ನಾವು ಮೆರವಣಿಗೆ ಮುಖಾಂತರ ಅವರ ಊರಾದಂಥ ಗೇಣಿಗೆರೆಗೆ ಇವತ್ತು ಮಧ್ಯಾಹ್ನ 1:30 ಮೇಲೆ ಬರ್ತಾಯಿದೆ. ಹಾಗಾಗಿ ತಾವು ಕೂಡ ಹಾಸನದ ಜನತೆ ಎಲ್ಲರೂ ಕೂಡ ಬಂದು ಈ ಒಂದು ಇದನ್ನು ಭಾಗವಹಿಸಬೇಕು ಅಂತ ತಮ್ಮ ಕೇಳ್ತಾ, ಮತ್ತೊಮ್ಮೆ ನಾನು ಅವರ ಕುಟುಂಬಕ್ಕೆ ಭಗವಂತ ಶಕ್ತಿನ ಕೊಡಲಿ, ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಭಗವಂತ ಪ್ರಾರ್ಥಿಸ್ತೇನೆ.